ಒಂದು 30 ಎಕರೆ ಹೊಲ ಐತಿ, ಅದ್ರಾಗ 2 ಎಕರೆ ಎಳಿಬೇಕಂತ ನಿಂತೇವಿ. ಮಗ ಒಪ್ಪಲ್ಲ ಗಾಯ್ಸ್. ಈಗ ನಾವು ಈಗೆಲ್ಲ ಹೊಂಟೇವಿ. ಯಾವ ಸ್ಟೇಡಿಯಂ ಅದ? ನೀರು ಅಲ್ಲ, ಅದು ಯಾವ್ದು? ರೈಲ್ವೆ ಸ್ಟೇಡಿಯಂ ಗಾಯ್ಸ್. ಈಗ ನಾವು ರೈಲ್ವೆ ಸ್ಟೇಡಿಯಂ ಹೊಂಟೇವಿ. ಕಾಲೇಜ್ ಮುಗೀತು, ಈಗ ಟೈಮ್ 1 ಗಂಟೆ ಆಯ್ತು. ಮಂಡೇ 1 ಗಂಟೆಗೆ ಬಿಡೋದು ಕಾಲೇಜ್, ಅದಕ್ಕೆ ಬಿಟ್ಟು ಈಗ ಆಟಾಡಕ್ಕೆ ಹೊಂಟೇವಿ ಗ್ರೌಂಡಿಗೆ ಕ್ರಿಕೆಟ್. ಸೊ ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಇರ್ಬೇಕು ಇಲ್ಲಿಂದ. ಸೊ ಈಗ ಅಲ್ಲಿ ಹೋಗಿ ಕ್ರಿಕೆಟ್ ಆಡ್ತೀವಿ. ಇಲ್ಪ ಎಲ್ಲರೂ ಇದ್ದಿದ್ದ ಸ್ವಲ್ಪ ಮಾನಸಿಕ ಅದನ್ರಿ ಅವ, ಸ್ವಲ್ಪ ಇವ ಅಲ್ಲ ಮಾನಸಿಕಿಲ್ಲ, ಇವ ಅಲ್ಲ ಒಂದು ಸ್ವಲ್ಪ ಮಾನಸಿಕ. ಈಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗಾಯ್ಸ್, ಅಲ್ಲಿ ಮಟ್ಟ ವೇಟ್ ಮಾಡ್ರಿ. ಅಲ್ಲಿ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಗ್ರೌಂಡ್ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ಗಾಯ್ಸ್ ಹಿಂಗ ನಡ್ಕೊಂಡು ಹೊಂಟಿದ್ವಿ ರೈಲ್ವೆ ಗ್ರೌಂಡಿಗೆ. ಹೊಟ್ಟೆ ಎಷ್ಟಿತ್ತು ಇವಾಗ ನೋಡಿಲ್ದ ಬಗ್ಸಿ ಹಿಡ್ಕೊಂಡು ನಂಗೆ ಕೈಯಾಗೆ. ನಾ ಇನ್ನೂ 1ನೇ ತಿಂದಿಲ್ಲ, 2ನೇ ತಿನ್ನೋದ ನೋಡ್ರಿ. ಇಲ್ಲಿ ಎಷ್ಟು ಹೊಟ್ಟೆ ಎಷ್ಟದ ನೋಡ್ರಿ ನಮಗೆ. ಸೊ ಈಗ ಬಾಳೆಹಣ್ಣಿಂದ ಆಟಾಡಕ್ಕೆ ಹೋಗ್ತೀವಿ. ಬಾಯ್ ಗೈಸ್. ನಾವು ಇಲ್ಲಿ ನೆಹರು ಗ್ರೌಂಡಿಗೆ ಬಂದೀವಿ ನೋಡ್ರಿ. ಇಲ್ಲಿ ಇಷ್ಟರು 5 ಮಂದಿ, ಇನ್ನಿಬ್ಬರು ಬರ್ತಾರೆ ಈಗ ಹುಡುಗರು ಬ್ಯಾಟ ಬಾಲ್ ತೊಗೊಂಡು. ಮಸ್ತ್ ಎಲ್ಲ ಬಂದು ಗಾಯ್ಸ್. ಒಳಗೆ ಬಿಡಾತಿಲ್ಲ ಗಾಯ್ಸ್, ಇನ್ನು ರೊಕ್ಕ ಕೊಟ್ಟು ಆಡ್ಬೇಕಂತೆ. ಇವ 100 ರೂಪಾಯಿ ಕೊಡಕ್ಕೆ ರೆಡಿ ಆಗ್ಯಾನೀಗ. ನಾಚ್ಕೋಬೇಡು. ಈಗ ನೋಡ್ಬೇಕು ಗಾಯ್ಸ್ ಏನಂತಾರ ಗೊತ್ತಿಲ್ಲ. ಇವ ಫುಲ್ ಹ್ಯಾಂಡ್ಸಮ್ ಬಾಯ್. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ ಹ್ಯಾಂಡ್ಸಮ್ ಬಾಯ್. ನೋಡೋಣ ಗಾಯ್ಸ್ ಏನಂತಾರ ಗೊತ್ತಿಲ್ಲ. ಇವ್ರು ಏನೋ ಕನ್ವಿನ್ಸ್ ಮಾಡಕ್ಕೆ ನಿಂತಾರೆ ಹುಡುಗರು. ಇನ್ನ ಇಬ್ಬರು ಬರ ಅಂತಾರೆ ಬ್ಯಾಟ ಬಾಲ್ ಹಿಡ್ಕೊಂಡು. ನೋಡೋಣ ಗಾಯ್ಸ್, ಒಳಗೆ ಬಿಟ್ರೆ ಚಲೋ ಆಟಾಡಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಮನೆ ನಡಿ. ಗಾಯ್ಸ್ ಇಲ್ಲಿ ನೋಡ್ರಿ, ಬ್ಯಾಟ್ ಬಾಲು ಬಂದಿತ್ತು, ಎಲ್ಲರೂ ರೆಡಿನೂ ಆಗಿದ್ರು. ಆಡಾಕ ಒಳಗೆ ಬಿಡ ಅಂತಿಲ್ಲ. 100 ರೂಪಾಯಿ ಕೊಡ್ತೇವೆ ಅಂದ್ರೆ ಬಿಡಲಿಲ್ಲ ಒಳಗೆ. ಏನು ಮಾಡಿದೆ ಗಾಯ್ಸ್, ಬೇಕಲಿ ಅಂತ ಹೊರಗೆ ಹೊಂಟೀವಿ. ಈಗ ಬ್ಯಾಟ್ ತಗೊಂಡು ಮನೆಗೆ ಹೋಗ್ತಾರೆ ಇವ್ರೆ. ನಾವು ಹೋಗೋದು. ಆದರ್ಶ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೊಡಿಯೋ ಆದರ್ಶ. ಅವನು ಅದಕ್ಕೆ ನಮ್ಮ ಇವ ಆದರ್ಶ ತೋರಿಸ್ತೀವಿ, ವಿಡಿಯೋ ವೈರಲ್ ಆಗುವೆ. ಗಾಯ್ಸ್ ಮನೆಗೆ ಹೋಗ್ತೀವಿ ಗಾಯ್ಸ್. ಈಗ ಗಾಯ್ಸ್ ಇಲ್ಲಿ ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡ್ವಿ ನೋಡ್ರಿ. ಐಸ್ ಕ್ರೀಮ್ ತಿನ್ನ ಅಂತೇವಿ ಎಲ್ಲರೂ. ಗಾಯ್ಸ್ ಈಗ ಐಸ್ ಕ್ರೀಮ್ ತಿಂದು ಇನ್ನೊಂದು ಯಾವ್ದು ಬೇರೆ ಗ್ರೌಂಡಿಗೆ ಹೊಂಟ್ರೆ ಕರ್ಕೊಂಡು ಅಲ್ಲಿ ಹೋಗ್ತೀವಿ ಗಾಯ್ಸ್. ಬಾಯ್ ಗಾಯ್ಸ್. ತಗೋ 10 ರೂಪಾಯಿ ಇಡಿ, 10 ರೂಪಾಯಿ ಇಡಿ. 10 ರೂಪಾಯಿ ಸಂಬಂಧ ಏನು ಬೇಕೋ ಮಾಡತ್ತಿ. 10 ರೂಪಾಯಿ ಚಾ ಹಾಕಿದ್ದು.
ये तो लेटेस्ट न्यूज़ है। ಅಲ್ಲಿಂದ ಬ್ಯಾಡ ಅಂತೇಳಿ ನೀವು ನಡ್ಕೊಂಡು ಮತ್ತು ನಮ್ಮ ಕಾಲೇಜ್ ಕಡೆ ಬಂದ್ವಿ. ಇಲ್ಲಿ ನೋಡ್ರಿ ನಮ್ದು ಚರ್ಚ್ ಇದೆ, ಹಂಗೈತೆ ನೋಡ್ರಿ ದೊಡ್ಡದು ನಮ್ಮ ಚರ್ಚ್. ಈಗ ಅದೇ HDFC ಗ್ರೌಂಡಿಗೆ ಹೊಂಟಿದ್ವಿ. ಅಲ್ಲಿ ಹೋಗಿ ಕ್ರಿಕೆಟ್ ಆಡಿ ಮನೆಗೆ ಹೋಗ್ತೀವಿ. ಸೊ ಬಾಯ್ ಬಾಯ್ ಗೈಸ್. ಇವ್ರು ಯಾವುದೋ ಒಂದು ಪಾರ್ಕಿಗೆ ಕರ್ಕೊಂಡ್ಬಂದಾರೆ. ಬ್ಯಾಟಿಗಂತ ಸಾಕತ್ತಾರ ಇಲ್ಲಿ. ತಡಿಯೋ ಸ್ವಲ್ಪ ಹೇಳಾಕತ್ತೇನೆ, ಇಂಟ್ರೊಡ್ಯೂಸ್ ಕೊಡ ಅಂತೀನಿ ಗೈಸ್. ಇಲ್ಲಿ ನಾವು ಆಟ ಆಡಕಂತೇಳಿ ಬಂದಿದ್ವಿ. ಇವ್ರು ಯಾವುದೋ ಒಂದು ಬೇರೆ ಗ್ರೌಂಡ್, ಯಾವುದೋ ಒಂದು ಪಾರ್ಕ್ ಕರ್ಕೊಂಡ್ಬಂದಾರೆ, ಗ್ರೌಂಡಿಗಲ್ಲ. ಯಾವುದೋ ಪಾರ್ಕಿಗೆ ಕರ್ಕೊಂಡ್ಬಂದಾರೆ. ಟ್ವಿಸ್ಟ್ ಏನಂತಂದ್ರೆ ಅಲ್ಲಿ ಮುಂದೆ ಕಾಣ ಅಂತೈತಲ್ರಿ ಬಿಲ್ಡಿಂಗ್, ಈ ಬಿಲ್ಡಿಂಗ್ದಾಗ ನಮ್ಮ ಅಂಕಲ್ ಇರ್ತಾರೆ, ಕೆಲಸ ಇಲ್ಲೇ ಮಾಡ್ತಾರೆ ಅವರು. ಅದ ಟ್ವಿಸ್ಟ್. ಇಲ್ಲಿ ನೋಡ್ರಿ ಎಲ್ಲರೂ ರೆಡಿ ಆಗಿ ನಿಂತಾರೆ ಮ್ಯಾಚ್ ಆಡಕ್ಕೆ. ಎಲ್ಲರೂ ಕಾಲೇಜ್ ಡ್ರೆಸ್ ಆಗದಿ. ಹೇಳ್ಬೇಕಂದ್ರೆ ನಾವು ನಾಲ್ಕು ಮಂದಿ ಕಾಲೇಜ್ ಬಿಟ್ಟದಕ್ಕೆ ಬಂದೇವಿ. ಇವ್ರು 3 ಮಂದಿ ಬಂಕ್ ಹೊಡೆದು ಬಂದಾರ. ಇವ್ರಿಷ್ಟ್ರು ಬಂಕ್ ಹೊಡೆದು ಬಂದಾರ. ಇವಾಗ ಕ್ಲಾಸ್ CR ಆಗಿ ಕಾಲೇಜ್ ಬಂಕ್ ಹೊಡೆದು ಬಂದಾನ. ಹೇಳ್ಬೇಕಂದ್ರೆ ಇವ್ರು 3 ಮಂದಿ ಸೀನಿಯರ್ಸ್. ಇವ್ರು ನಮ್ ಕೂಡ ಸೇರಿ ಆಟ ಆಡಕ್ ಬರತ್ತಾರ. ಅಲ್ಲಿ ನಂಬರ್ ಹಾಕಕ್ ಹೋಗ್ಯಾನ ಹುಡುಗ. ಅಕ್ಷಯ ನೋಡು ಅಂದೇಳಿ ಒಂದ್ ನಂಬರ್ ಎದ್ರಾಗ ಹಾಕ್ತೀನಿ ನಂಬರ್. ನಂಬರ್ ಎಲ್ಲ ಬೇರೆ ಬೇರೆ ಕಡೆ ಹಾಕತ್ತ ನೋಡ್ರಿ. ಇಲ್ಲೊಂದು ಬ್ಯಾಟಿಂಗ್ ಮುಗೀತು. 2 ಓವರ್ 4 ಬಾಲ್ ಆಡಿದೆ, ಔಟ್ ಆಗ್ಬಿಟ್ಟೆ, ಕ್ಯಾಚ್ ಔಟ್ ಆತ. ಈ ಬಾಲ್ ಈಗ ಇವ ಬಾಲಿಂಗ್ ಹಾಕತ್ತಾನೆ, ಇವ ಬ್ಯಾಟಿಂಗ್ ಆಡೋಣ. ಸುಸ್ತಾಗೈತೆ, ಫುಲ್ ದಮ್ ಹತ್ತೈತಿ. ಅಲ್ಲಿ ನೋಡ್ರಿ ಇಷ್ಟರು ನಿಂತಾರೆ. ಎರಡು ಓವರ್ 3 ಬಾಲ್ 4 ಬಾಲ್ ಆಡಿದೆ, ಕ್ಯಾಚ್ ಔಟ್ ಆಯ್ತು, ಬಿಟ್ಬಿಟ್ಟೆ. ನಂದ ಫಸ್ಟ್ ಇತ್ತು ಬ್ಯಾಟಿಂಗ್. ದ್ಯಾಟ್ಸ್ ದ ಪವರ್ ಆಫ್ ಡೆಂಜಲ್. ಫೈನ್ ಗೈಸ್, ಈಗ ಆಟ ಆಡಿ ಸಿಗ್ತೀನಿ ಗೈಸ್, ಬಾಯ್. ಗೈಸ್ ಆಟ ಆಡಿ ಬಂದು ಮುಗೀತಿಗೆ. ಎಲ್ಲರೂ ಆಟ ಆಡಿದ್ವಿ. ನಮ್ಮ 3 ಮಂದಿ ಇನ್ನೊಂದು ರೌಂಡ್ ಬಿಟ್ಟು ಬರೋದು ಹೋಗ್ಯಾನ. ಕರ್ಕೊಂಬರೋದು ಹೋಗ್ಯಾನ. ಅಲ್ಲಿ ಅಂತ ನೋಡ್ರಿ ವೈಟ್ ಕಲರ್ದ ಸ್ಕೂಟಿ ಮುಂದೆ ಹೋಯ್ತು ನೋಡ್ರಿ. ಇಲ್ಲಿ ಕಾರ್ ಗಾಡಿ ಐತಿ ಅದೇ. ಈಗ ಬಸ್ ಸ್ಟ್ಯಾಂಡಿಗೆ ಬಂದು ಬಂದೇವಿ. ಬಸ್ ಬಂತಂದ್ರೆ ನೀವು ಹೋಗ್ತೀವಿ. ನಿಮಗೆ ಹೋಗಿ ಬ್ಲಾಗ್ ಏನು ಮಾಡ್ತೀನಿ ಗೈಸ್. ಟಾಟಾ ಗೈಸ್. A few moments later. Hey guys, ಸೊ ಇವತ್ತಂತೂ ಫುಲ್ ಮಜಾ ಆಯ್ತು ದಿನ. ಸೊ ನಿಮಗೆ ನೆಕ್ಸ್ಟ್ ಬ್ಲಾಗಾಗ ಸಿಗ್ತೀನಿ. ಇವತ್ತಿಗೆ ಇಷ್ಟ. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್ ಗೈಸ್.